ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕಿನ ಮತ್ತು ನೆರೆಯ ರಾಜ್ಯಕ್ಕೆ ಹೊಂದಿಕೊಂಡಿರುವ ರಾಯಮಾಲದಿನ್ನೆ ಆದರ್ಶ ಪ್ರೌಢಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ಬರಲು ಪ್ರಮುಖ ರೂವಾರಿಗಳು ಎಂಪಿಎಸ್ ಮಂಜುನಾಥ್, ಕರ್ನಾಟಕ ರಾಜ್ಯ ಯುವ ಜನಸೇನೆ ಸಂಸ್ಥಾಪಕ ಅಧ್ಯಕ್ಷರು ಶಾಲೆಯಲ್ಲಿ ನಡೆಯುವ ಪ್ರತಿ ಕಾರ್ಯಕ್ರಮಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಬ್ಯಾಂಡ್ ಸೆಟ್ ಮತ್ತು ಡ್ರಮ್ಸ್ಗಳನ್ನು ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದಂತಿತ್ತು. ಸಮಾಜ ಸೇವಕರು ಎಂಪಿಎಸ್ ಮಂಜುನಾಥ್ ಈಗಾಗಲೇ ಜಿಲ್ಲೆಯಾದ್ಯಂತ ಅನೇಕ ಸಾಮಾಜಿಕ ಜನಪರ ಸೇವೆಗಳನ್ನು ಮಾಡುತ್ತಿದ್ದು, ಇವರು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರ ಸಾಮಾಜಿಕ ಸೇವೆಗಳಿಂದ ಪ್ರೇರಿತರಾಗಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರ ಅಪ್ಪಟ ಅಭಿಮಾನಿಯೂ ಸಹ ಎಂಪಿಎಸ್ ಮಂಜುನಾಥ್ ಆಗಿದ್ದು, ಅವರು ಸಹ ಕರ್ನಾಟಕದಲ್ಲಿ ಅವರ ಸೇವಾ ಮಾರ್ಗದರ್ಶನದಲ್ಲಿ ಮುಂದುವರಿಸಲು ಕರ್ನಾಟಕ ರಾಜ್ಯ ಯುವ ಜನಸೇನೆ ಸಂಘಟನೆಯನ್ನು ಕಟ್ಟಿ ಸಾಮಾಜಿಕ ಶೈಕ್ಷಣಿಕ ಸೇವೆಯಲ್ಲಿ ತಂಡವಾಗಿ ಮುಂದುವರಿಯುತ್ತಿದ್ದು, ಪ್ರಮುಖವಾಗಿ ಕ್ರೀಡಾಕೂಟಗಳ ಆಯೋಜನೆ, ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ವಿತರಣೆ, ಸಮವಸ್ತ್ರಗಳು, ಧ್ವನಿವರ್ಧಕಗಳು ಸೇರಿದಂತೆ ಅನೇಕ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಜೊತೆಗೆ ತಮ್ಮ ಈ ಸೇವೆಯಲ್ಲಿ ಗುಮ್ಕಲ್ ಸುಬ್ರಹ್ಮಣ್ಯ, ಹಳೆಕುಪ್ಪ ಸುಬ್ರಹ್ಮಣ್ಯ, ನಗವಾರ ಮಂಜುನಾಥ್, ತೊಂಡಳ್ಳಿ ಮುದ್ದುರಾಜ್, ರವಿಚಂದ್ರ, ಅಮರಪ್ಪ ಅವರೊಂದಿಗೆ ಕರ್ನಾಟಕ ರಾಜ್ಯ ಯುವ ಜನಸೇನೆ ಸಂಘಟನೆಯು ಸಾಮಾಜಿಕ ಸೇವೆಯಲ್ಲಿ ನಿರತವಾಗಿದೆ. ಅದೇ ನಿಶಬ್ದವಾಗಿ ಏನಿವತ್ತು ದೇಶದ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಕಾರ್ಯಕ್ರಮಕ್ಕೆ ನಾನು ಓದಿ ವಿದ್ಯಾಭ್ಯಾಸ ಮಾಡಿ ಬೆಳೆದಂತಹ ಈ ಒಂದು ಶಾಲೆಗೆ ನನ್ನನ್ನ ಕರೆದಿದ್ದೀರಾ. ಇವತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂತಹ ಈ ಶಾಲೆಯ ಅಧ್ಯಕ್ಷರಾದಂತಹ ನಮ್ಮ ಗುರುಗಳು ಟಿ ರಾಮರೆಡ್ಡಿ ಸಾಹೇಬ್ರೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಹರೀಶ್ ಗೌಡ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಕಾಶ್ ಗೌಡ ಅವರೇ, ಕರ್ನಾಟಕ ರಾಜ್ಯ ಯುವ ಜನಸೇನೆ ತಾಲೂಕು ಅಧ್ಯಕ್ಷರಾದಂತಹ ಹಳೆಕುಪ್ಪ ಸುಬ್ರಹ್ಮಣ್ಯ ಅವರೇ, ಉಪಾಧ್ಯಕ್ಷರಾದಂತಹ ನಾಗವಾರ ಮಂಜಣ್ಣ ಅವರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಉಪನ್ಯಾಸಕ ವರ್ಗದವರೇ, ಆದರ್ಶ ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತ ಸಿಬ್ಬಂದಿ ವರ್ಗದವರೇ, ಏನಪ್ಪ ಈ ಒಂದು ಸ್ವಾತಂತ್ರ್ಯ ದಿನೋತ್ಸವದ ಇಂದಿನ ಅನೇಕ ಬಲಿದಾನಗಳು, ತ್ಯಾಗಗಳ ಒಂದು ಪ್ರತಿಫಲದೊಂದಿಗೆ ನಾವು ಇವತ್ತೊಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಅನೇಕ ಮಹಾನ್ ಗಣ್ಯ ವ್ಯಕ್ತಿಗಳು ಜಾತಿ, ಮತ, ಧರ್ಮ ಭೇದ ಭಾವವೆಂದಿರ ಅವರು ತಮ್ಮ ಪ್ರಾಣವನ್ನ ಬಲಿದಾನ ಕೊಟ್ಟಿದ್ದಕ್ಕೆ ಇವತ್ತಿನ ದಿನ ನಾವು ಇಷ್ಟು ಮಾತ್ರ ನೆಮ್ಮದಿಯಾಗಿ ಕೂತ್ಕೊಂಡು ನಮ್ಮ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ದುರದೃಷ್ಟ ಏನಪ್ಪಾ ಅಂದ್ರೆ ಆ ಒಂದು ಅವರು ಜಾತಿ ಧರ್ಮ ಭೇದ ಭಾವ ಬಿಟ್ಟು ಸ್ವತಂತ್ರಕ್ಕೆ ಹೋರಾಡಿದ್ರು. ಆ ಒಂದು ಸ್ವತಂತ್ರನ ಇವತ್ತು ನಾವು ಜಾತಿ ಧರ್ಮಕ್ಕೋಸ್ಕರ ಬಡದಾಡ್ಕೊಳ್ಳೋದಕ್ಕೆ ನಾವು ಉಪಯೋಗಿಸ್ಕೊತಾ ಇದೀವಿ ಅನ್ನೋದ್ರ ಒಂದು ದುರದೃಷ್ಟದ ಕತೆ. ಮಕ್ಕಳೇ, ಈ ದಿನ ಈ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸೋದು ಒಂದೇ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳೇ ಮುಂಬರುವ ನಾಯಕರು. ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ಈ ಜಾತಿ ಧರ್ಮ ಅನ್ನೋ ಒಂದು ಕಳಂಕವಾದ ಬೀಜವನ್ನ ಇವತ್ತಿನ ನಿಮ್ಮ ತಲೆಯಿಂದ ತೆಗೆದು ಹಾಕಿ ತಮ್ಮ ವಿದ್ಯಾಭ್ಯಾಸಗಳ ಗಮನ ಕೊಟ್ಟು ನೀವು ಇನ್ನ ಮುಂದಿನ ಹೆಚ್ಚಿನ ಉನ್ನತ ಹಂತಗಳಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಆದರ್ಶ ವಿದ್ಯಾಸಂಸ್ಥೆ, ಈ ವಿದ್ಯಾಸಂಸ್ಥೆ ಬಗ್ಗೆ ತಮ್ಗೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ನಾವು ಸುಮಾರು 20 ವರ್ಷಗಳ ಹಿಂದಗಡೆ ಇದೇ ವಿದ್ಯಾಸಂಸ್ಥೆಯಲ್ಲಿ ಓದಿ ಬಿಡಿದಿದ್ದೀವಿ. ಆಗಿನ ಕಾಲದಲ್ಲಿ ಆದರ್ಶ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಈ ಸುತ್ತಮುತ್ತ ಇಡೀ ಹಳ್ಳಿಗಳಲ್ಲಿ, ಸುತ್ತಮುತ್ತ ಹಳ್ಳಿಯಲ್ಲ ಬಹುಶಃ ನಮ್ಮ ತಾಲೂಕಲ್ಲೇ ಹೆಸರುವಾದಿ ಅಂತ
ಈ ವಿದ್ಯಾಸಂಸ್ಥೆ. ಇಂಥ ವಿದ್ಯಾಸಂಸ್ಥೆ ಈ ದಿನ ನಮ್ಮ ಕನ್ನಡಿಗರಿರುವಂತಹ ಹರೀಶ್ ಗೌಡ್ ಆಗಿರ್ಬೋದು, ಪ್ರಕಾಶ್ ಅವರಾಗಿರ್ಬೋದು, ನಮ್ಮ ಮೀಡಿಯಾ ಮಿತ್ರರಾದಂತಹ ನಾರಾಯಣ ಸ್ವಾಮಿ ಅವರಾಗಿರ್ಬೋದು. ಅಷ್ಟೇ ಆದ ದಿನ ಇವತ್ತಿನ ದಿನ ಈ ಒಂದು ಗುಂಟೂರು ಗ್ರಾಮ ಪಂಚಾಯತಿಯಲ್ಲಿ 7ರಿಂದ 8 ಜನ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ತಯಾರು ಮಾಡಿರುವಂತಹ ಕೀರ್ತಿ ಈ ಒಂದು ಆದರ್ಶ ವಿದ್ಯಾಸಂಸ್ಥೆಗಿದೆ. ವಿದ್ಯಾರ್ಥಿಗಳೇ, ನಿಮಗೂ ಸಹ ಇದೇ ಹೇಳೋದು, ನಾಯಕತ್ವಗಳ ಗುಣಗಳನ್ನ ಬೆಳೆಸ್ಕೊಳ್ಳಿ. ವಿದ್ಯಾಭ್ಯಾಸಗಳ ಒತ್ತು ಕೊಟ್ಟು ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ಳಿ. ನಮಗೆಲ್ಲರಿಗೂ ಆ ನಾಯಕತ್ವದ ಗುಣಗಳನ್ನು ಕೊಟ್ಟಿದ್ದ ಈ ವಿದ್ಯಾಸಂಸ್ಥೆ. ನಾವು 4.5 ವರ್ಷದ ಹಿಂದ್ಗಡೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿರ್ಬೋದು, ನನ್ನ 20 ವರ್ಷ ಹಿಂದ್ಗಡೆ ನನ್ನ ನಾಯಕನ ಪಟ್ಟ ಕಟ್ಬಿಡ್ತು ಆದರ್ಶ ವಿದ್ಯಾಸಂಸ್ಥೆ. ಅಷ್ಟೊಂದು ಮಹತ್ತರವಾದಂತಹ ಇತಿಹಾಸ ಇದೆ. ಈ ಒಂದು ನಾನು ಓದಿ ಬೆಳೆದಂತಹ ವಿದ್ಯಾಸಂಸ್ಥೆಗೆ ನನ್ನನ್ನ ಮುಖ್ಯ ಅತಿಥಿಯಾಗಿ ಕರೆಸಿ ನನಗೆ ನಾಲ್ಕು ಮಾತಾಡೋ ಅವಕಾಶ ಕೊಟ್ಟಿದ್ದಾರೆ. ಮುಖ್ಯವಾದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಇಷ್ಟೆಲ್ಲ ಕೊಟ್ಟಂತ ವಿದ್ಯಾಸಂಸ್ಥೆಗೆ ನನಗೆ ವಿದ್ಯೆ ಕೊಟ್ಟು, ಜ್ಞಾನ ಕೊಟ್ಟು, ನಾಯಕತ್ವದ ಗುಣಗಳನ್ನು ಕೊಟ್ಟು ನಮ್ಮನ್ನ ಮುಂದಿನ ದಾರಿ ಸುಗಮಗೊಳಿಸ್ತು. ನಾನು ಓದಂತಹ ವಿದ್ಯಾಸಂಸ್ಥೆಗೆ ನಾನು ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ KPS ಸರ್ ಅವ್ರನ್ನ ಕೇಳ್ಕೊಂಡಾಗ, ಅಪ್ಪ ನೀನು ಏನಾದ್ರು ಮಾಡಂಗಿದ್ರೆ ನಮ್ಗೆ ಈ ತರ ಮಕ್ಕಳಿಗೆ ಬ್ಯಾಂಡ್ ಸೆಟ್ ನ ಕೊಡ್ತಾ ಇದೆ, ದಯವಿಟ್ಟು ಬ್ಯಾಂಡ್ ಸೆಟ್ ನ ವ್ಯವಸ್ಥೆ ಮಾಡ್ಕೊಡು ಅಂತ ಹೇಳಿ. ಅದೇ ಮಾತನ್ನ ನಮ್ಮ ಕರ್ನಾಟಕ ರಾಜ್ಯ ಯುವ ಜನಸೇನಾ ರಾಜ್ಯಾಧ್ಯಕ್ಷರಾದಂತಹ ಮಂಜಣ್ಣ ಎಸ್ ಅವರಿಗೆ ಅವ್ರ ಗಮನ ತಗೊಂಡ್ಬಂದೆ. ಇಮ್ಮಿಡಿಯೇಟ್ ಆಗಿ ಕೂಡಲೇ ಅವ್ರಿಗೆ ಎಷ್ಟು ಬೇಕಾದ ಲೀಸ್ಟ್ ತಗೋ ಅಂತ ಹೇಳಿದ್ರು. ನಾನು ಸಾರನ್ನ ಕೇಳ್ಕೊಂಡೆ, ಸರ್ ನೀವು ಲೀಸ್ಟ್ ಕೊಡಿ ಸರ್ ಅಂದ್ರೆ. ಅವ್ರು ಏನ್ ಅನ್ಕೊಂಡ್ರು ಏನೋ ಗೊತ್ತಿಲ್ಲ, ನಮ್ಮ KPS ಸರ್, ಅಪ್ಪ ನಿಮ್ಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ತಗೊಂಡ್ ಬನ್ನಿ ಅಂತ ಹೇಳಿದ್ರು. ನಮ್ಗೆ ಐಡಿಯಾ ಇಲ್ಲ, 11 ಜನ ಗ್ರೂಪ್ಗೆ ಬೇಕಾದಂತಹ ಒಂದು ಬ್ಯಾಂಡ್ ಸೆಟ್ ನ ವ್ಯವಸ್ಥೆ ನಾವು ಮಾಡ್ಕೊಟ್ಟಿದ್ದೀವಿ. ಅದು ಸಾಕಾಗಿಲ್ಲ ಅಂತ ಹೇಳಿದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ನಾನು ಓದಿ ಬೆಳೆದಂತಹ ಒಂದು ಸ್ಕೂಲ್ಗೆ ಹೆಚ್ಚಿಗೆ ಸೇವೆ ಮಾಡೋಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳೇ, ಈ ಒಂದು ಆದರ್ಶ ವಿದ್ಯಾಸಂಸ್ಥೆಗೆ ಮೂಲ ಬುನಾದಿ ಹಾಕಿದಂತವರು ನಮ್ಮ ಗುರುಗಳು, ನಮ್ಮ ತಂದೆಯ ತಮ್ಮರಾದಂತಹ ಶ್ರೀಮಾನ್ T. ರಾಮರೆಡ್ಡಿ ಅವರು. ಆ ದಿನಗಳಲ್ಲಿ ಎಷ್ಟು ಕಷ್ಟಪಟ್ಟು ಅವರು ಈ ಒಂದು ಸಂಸ್ಥೆಗೆ ಬುನಾದಿಯನ್ನು ಹಾಕೊಟ್ಟಿದ್ದಾರೋ, ಅವರ ಹಾದಿಯಲ್ಲಿ ಅವರನ್ನೇ ಆದರ್ಶವಾಗಿ ತಗೊಂಡು ಎಷ್ಟೋ ಜನ ಮಕ್ಕಳು ಈ ದಿನ ರಾಜಕೀಯದಲ್ಲಿದ್ದಾರೆ, ಉನ್ನತ ವ್ಯಾಸಂಗಕ್ಕೆ ಹೋಗಿದ್ದಾರೆ. ಇದುವರೆಗೂ ಹೇಳಿದಂಗೆ ನಮ್ಮ ಸಿಸ್ಟರ್ ಡಾಕ್ಟರೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಎಷ್ಟು ಹೆಮ್ಮೆಯ ಸಂಗತಿ ಆಗಿದೆ. ಬೆಳಕಿಗೆ ಬಂದಿರೋರು ಒಬ್ರು ಮಾತ್ರ, ಬೆಳಕಿಗೆ ಬಂದಿರೋರು ಬೇಜಾರು ಜನ ಇದ್ದಾರೆ. ಅದೇ ರೀತಿಯಾಗಿ ನೀವು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಕೋರ್ಕೊತೀನಿ. ನೀವೊಂದು ಹೋಟೆಲ್ ಜಾಬ್ ನೋಡ್ತಾ ಯುವಗಳಿಗೆ ನನ್ನ ಕಾರ್ಯಕ್ರಮಕ್ಕೆ ಕರೆದು ಇದೊಂದು 4 ಮಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಯುವ ಜನಸೇನಾ. ಈ ದಿನ ಏನು ನಮ್ಮ ಆದರ್ಶ ಪ್ರೌಢಶಾಲೆಯಲ್ಲಿ 79ನೇ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಈ ಶಾಲೆಯ ಸ್ವಲ್ಪ ವಿವರವಾಗಿ ಈ ಶಾಲೆಯ ಬಗ್ಗೆ ಹೇಳಬೇಕಾಗುತ್ತೆ. ಆನಂತರ ಒಂದು ಮುಖ್ಯವಾದ ಈ ವಿಷಯಗಳನ್ನು ಮಾತಾಡಬೇಕಾಗುತ್ತೆ. ಈ ಶಾಲೆ ಮುಳಬಾಗಿಲು ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಾರಂಭವಾದ 3ನೇ ಶಾಲೆ ಅಂತ ಹೇಳ್ಬೋದು. 3ನೇ ಶಾಲೆ ನಮ್ಮ P. ರಾಮರೆಡ್ಡಿ ಅವರು ಹೆಣ್ಣು ಮಕ್ಕಳು ಪಟ್ಟಣ ಪ್ರದೇಶಕ್ಕೆ ಹೋಗಿ ಬರೋದಕ್ಕೆ ಅಸಾಧ್ಯವಾದದ್ದು ವಿಷಯ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತಾನೆ ಈ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಈ ಶಾಲೆಯಲ್ಲಿ ಓದದಂತವರು ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಪರ್ಸನಲ್ ಸೆಕ್ರೆಟರಿ ಆಗಿರ್ತಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಒ ಆಗಿರ್ತಾರೆ. ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ಉನ್ನತವಾದ ಸ್ಥಾನಮಾನಗಳನ್ನ ಅಲಂಕರಿಸಿರ್ತಾರೆ. ಈ ಒಂದು ಶಾಲೆ ಅವರು ಕೂಡ ಒಂದು ಶುಲ್ಕವನ್ನು ಹೆಚ್ಚಿಸಿ ಖಾಸಗಿ ಶಾಲೆಯನ್ನಾಗಿ ಮಾಡಿದ್ರೆ ಇನ್ನ ಉತ್ತಮ ದರ್ಜೆಗೆ ಏರಿಸಬಹುದಾಗಿತ್ತು. ಆದ್ರೆ ಉಚಿತ ಶಿಕ್ಷಣವನ್ನ ನೀಡಿದ ನಮ್ಮ ರಾಮರೆಡ್ಡಿ ಸಾಹೇಬ್ ಅವರಿಗೆ ವಂದಿಸ್ತಾ ಈ ಒಂದು ಶಾಲೆಯಲ್ಲಿ ಕಷ್ಟಗಳಿದ್ದು
ನಮ್ಮ ಒಂದು ಮನಗಂಡು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾದಂತಹ ಕುಮ್ಮಕಲ್ಲು ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ಸುಬ್ರಹ್ಮಣ್ಯರವರು ಈ ಶಾಲೆಗೆ ಭೇಟಿ ನೀಡಿ ಇಲ್ಲಿ ಈ ಶಾಲೆಗೆ ನಾನು ಮಾಡಬೇಕಾಗಿರುವಂತ ಸೇವೆ ಏನು ಅಂತ ಮುಖ್ಯ ಶಿಕ್ಷಕರಿಗೆ ಚರ್ಚೆ ಮಾಡಿದಾಗ ಇಲ್ಲಿನ ಮಕ್ಕಳಿಗೆ ರಾಷ್ಟ್ರೀಯ ಹಾಗೂ ನಾಡ ಹಬ್ಬದ ದಿನ ಬರೀ ಕೈಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ, ನಿಮಗೆ ಪ್ಯಾಂಟ್ ಶರ್ಟ್ ಬೇಕು ಅದಕ್ಕೆ ಕೇಳಿದಾಗ ನಾವು ಮಾತನಾಡಿದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ನಮ್ಮ ಸ್ನೇಹಿತರು ಸುಬ್ರಹ್ಮಣ್ಯರವರು ಮಾರನೇ ದಿನ ನಮ್ಮ ಪವನ್ ಕಲ್ಯಾಣ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಏನು ಇವತ್ತು ಒಂದು ಅಲೆಯನ್ನು ಎಬ್ಬಿಸಿದ್ದಾರೆ. ರಾಜಕಾರಣಿ ಏನು ಮಾಡಬಹುದು, ಏನು ಮಾಡಿದ್ರೆ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದಾರೆ ಇಡೀ ಭಾರತ ದೇಶಕ್ಕೆ. ಅಂತಹ ಮಹಾನ್ ವ್ಯಕ್ತಿಯನ್ನ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಮುಳಬಾಗಿಲು ತಾಲೂಕಿನಲ್ಲಿ ಅದೇ ರೀತಿಯಾದಂತಹ ಜನಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇರುವಂತಹ ನಮ್ಮ ಹಳೆಕೊಪ್ಪ ಗ್ರಾಮದ ಸುಬ್ರಹ್ಮಣ್ಯರವರು ಮುಳಬಾಗಿಲು ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ MPS ಮಂಜುನಾಥ್ ಅವರು ಇಬ್ಬರನ್ನ ಕರೆಸಿ ಮನವಿ ಮಾಡಿದಂತಹ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮರು ಮಾತನಾಡಿದ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯರವರು ಹಾಗೂ ಜಿಲ್ಲಾಧ್ಯಕ್ಷರಾದಂತಹ MPS ಮಂಜೂರವರು ಮತ್ತೆ ಮಾತನಾಡದೆ ನಾವು ಬಡವರ ಇನ್ನೊಂದು ಮುಖ್ಯವಾದ ವಿಷಯ, ಈ ಶಾಲೆಯಲ್ಲಿ ಹೋಗ್ತಾ ಇರೋದೆಲ್ಲ ಕೂಲಿ ಕಾರ್ಮಿಕರ ಮಕ್ಕಳು. ಇಂತಹ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಮುಂದೆ ಬರ್ತಾರೆ. ಹಾಗೆ ಈ ಶಾಲೆಯ ಪರವಾಗಿ ಹಾಗೂ ನಮ್ಮ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇಂತಹ ಕಾರ್ಯಕ್ರಮಗಳನ್ನ ಇನ್ನು ಹೆಚ್ಚಿನ ಆದಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಸಹಾಯ ನಮ್ಮ ಈಗಾಗಲೇ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನನ್ನನ್ನು ಸೇರಿಸಿದ್ದೀರಾ. ನೀವು ಮಾಡ್ತಾ ಇರುವಂತಹ ಒಂದು ಒಳ್ಳೆ ಕಾರ್ಯಗಳನ್ನ ನಾವು ನೋಡ್ತಾ ಇರ್ತೀವಿ. ಏನು ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ಮತ್ತು ಹೋಬಳಿ ಮಟ್ಟದಲ್ಲಿ ನಡೆಯುತ್ತಿರುವಂತಹ ಕ್ರೀಡಾಕೂಟಗಳಿಗೆ ಆ ಮಕ್ಕಳಿಗೆ ಜರ್ಸಿ ಇರ್ಬೋದು, ಆಟದ ಸಾಮಗ್ರಿ ಇರ್ಬೋದು, ಎಲ್ಲ ನಿಮಗೆ ಕೊಡುಗೆ ನಾವು ನೋಡ್ತಾ ಇದ್ದೀವಿ. ಆದಷ್ಟು ಇನ್ನ ಕೂಲಿ ಕಾರ್ಮಿಕರ ಮಕ್ಕಳು, ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಇನ್ನ ಹೆಚ್ಚಿನ ಸೇವೆ ಮಾಡಿ ನೀವು ಪವನ್ ಕಲ್ಯಾಣ್ ಅವರ ಹೆಸರನ್ನು ಕರ್ನಾಟಕದಲ್ಲಿ ನೀವು ಎದ್ದು ತೋರಿಸಬೇಕು ಅಂತ ಹೇಳ್ತಾ ನಿಮಗೆ ನಿಮ್ಮ ನಮ್ಮ ಭಾಗದ ಸೇವೆಗೆ ಕೊಡುಗೆ ನೀಡಬೇಕು. ನಮಗೆ ಅನಂತ ಧನ್ಯವಾದಗಳು.